ದರಪ್ಪ ಈಗ ನೀನು ಸಿ ಟಿ ಐಗೆ ಸೆಲೆಕ್ಷನ್ ಆಗಿ 17ನೇ ರ್ಯಾಂಕ್ ಪಡ್ಕೊಂಡು ಸೆಲೆಕ್ಷನ್ ಆಗಿದೆಯಾ. ಆ್ಯಕ್ಚುಲಿ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಪಿ ಎಸ್ ಐಗಿನ ಡಿಫಿಕಲ್ಟು ಏನು ಎಕ್ಸಾಮ್ ಅಂದರೆ ಸಿ ಟಿ ಐ. ಯಾಕೆ ಕೆ ಪಿ ಎಸ್ ಸಿ ನಡೆಸೋ ಎಕ್ಸಾಮ್ ಆಗಿರೋದ್ರಿಂದ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಮತ್ತು ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿರಬೇಕು. ಕಾನ್ಸೆಪ್ಟ್ ವೈಸ್ ಓದಿದರೆ ಮಾತ್ರ ನೀ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕತ್ತೆ. ಮೊದಲು ಏನಾಗ್ತಿತ್ತು, ಬೇರೆ ಬೇರೆ ಪಿ ಎಸ್ ಸಿ ಎಕ್ಸಾಮ್ ಈಸಿ ಇತ್ತು, ನಾವೆಲ್ಲ ಬರೆದ ಪಿ ಎಸ್ ಸಿ ಎಕ್ಸಾಮ್. ಬಟ್ ಸಿ ಟಿ ಎಕ್ಸಾಮ್ ನಾನು ಪಾಸ್ ಆಗಿದ್ದೀನಿ, ಅದ್ರ ಡಿಫಿಕಲ್ಟಿ ಲೆವೆಲ್ ಏನು ಅಂತ ನನಗೂ ಗೊತ್ತು. ಹಾಗಾಗಿ ನೀನು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಸಿ ಟಿ ಎಕ್ಸಾಮ್ ಹೆಂಗೆ ಪ್ರಿಪ್ರೇಷನ್ ಮಾಡಿದೆ ಅಂದರೆ ಸಿ ಟಿ ಎಕ್ಸಾಮ್ ಪ್ರಿಪರೇಷನ್ ಮಾಡೋರಿಗೆ ನೀನೇನು ಟಿಪ್ಸ್ ಕೊಡ್ತೀವಿ? ಯಾಕೆಂತಂದರೆ ಪೇಪರ್ 1 ಪೇಪರ್ 2 ಎರಡು ಬರುತ್ತೆ. ಪೇಪರ್ 1 ಜಿ ಎಸ್, ಅದು ಕಾಮನ್ ಆಗಿರುತ್ತೆ. ಜಿ ಎಸ್ ಪಿ ಎಸ್ ಐಗೆ ಅಥವಾ ಕೆ ಎಸ್ ಪ್ರಿಲಿಮ್ಸ್ ಓದೋರಿಗೆ ಅಥವಾ ಯಾವುದೇ ಎಫ್ ಡಿ ಎಕ್ಸಾಮ್ ಓದೋರ್ಗೂ ಜಿ ಎಸ್ ಪೇಪರ್ ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ಮತ್ತೆ ಪೇಪರ್ 2 ಏನು ಬರುತ್ತೆ, ಕಮ್ಯುನಿಕೇಷನ್ ಪೇಪರ್ ಬರುತ್ತೆ. ಆಮೇಲೆ ಸಿ ಟಿ ಎಕ್ಸಾಮು ನಾನು ನೋಡಿರೋ ಪ್ರಕಾರ 2 ಸತಿ ನಡೆದಿದೆ. 2014-15 ಒಂದು ಸತಿ ನಡೆದಿತ್ತು. ಈಗ ನಿಮ್ಮ ಬ್ಯಾಚ್ ಹೇಳಿದ್ರೆ ನೆಕ್ಸ್ಟ್ ಇನ್ನು ಮುಂದೇನೋ ಇನ್ನು ಸಮಥಿಂಗ್ ಪೋಸ್ಟ್ ಕಾಲ್ ಮಾಡಬೇಕು ಅಂತ ರೂಮರ್ ಇದು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಓದೋ ವಿದ್ಯಾರ್ಥಿಗಳಿಗೆ ಈ ಸಿ ಟಿ ಐಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಫ್ರಮ್ ಬೇಸಿಕ್ಸ್ ಟು ಕಮ್ಯುನಿಕೇಷನ್ ಪೇಪರ್ ಆಗಿರ್ಬೋದು, ಜಿ ಎಸ್ ಆಗಿರ್ಬೋದು, ಯಾವ ರೀತಿ, ಯಾಕೆಂದರೆ ಇಂಟರ್ವ್ಯೂ ಇರಲ್ಲ ಮತ್ತು ಫಿಸಿಕಲ್ ಇರಲ್ಲ, ಏನಿರಲ್ಲ, ಎಲ್ಲರೂ ಬರೀಬೋದು. ಆಲ್ಮೋಸ್ಟ್ ಆಲ್ ಡಿಗ್ರಿ ಆಗಿರೋ ಎಲ್ಲ ಎಕ್ಸಾಮ್ಸ್ ಎಲ್ಲರೂ ಬರೀಬೋದು ಅಂದ್ಕೊತೀನಿ ಅಲ್ವಾ? ಹೌದು ಸರ್. ಹಾಗಾಗಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳೋ ಸರ್. ಸಿ ಟಿ ಐ ಅಂದ್ಬಿಟ್ರೆ ಈಗ ಸಿ ಟಿ ಐ ಅಂದರೆ ಗ್ರೂಪ್ ಸಿ ಕ್ವಶನ್ ಪೇಪರ್ ಸರ್. ಗ್ರೂಪ್ ಸಿನೇ. ಈ ಎಸ್ ಡಿ ಎಫ್ ಡಿ ಎ ಸ್ವಲ್ಪ ಕ್ವಶನ್ ಪೇಪರ್ ಲೆವೆಲ್ ಟಫ್ ಆಗುತ್ತೆ, ಬಟ್ ಕಾಮನ್ ಸರ್. ಕಮ್ಯುನಿಕೇಷನ್, ಜಿ ಎಸ್. ನಾನು ಫಸ್ಟಿಗೆ ಸಿ ಟಿ ಐ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆನೆ ಈ ಸಿ ಟಿ ಐ ಅಪ್ಲಿಕೇಶನ್ ಹಾಕಿದ ಕೂಡಲೇ ಅದ್ರ ಬಗ್ಗೆ ಅಂದರೆ ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ವಲ್ಪ ಸಿಲೆಬಸ್ ನೋಡ್ಕೊತಿರ್ತೀನಿ ಸರ್. ನೋಟಿಫಿಕೇಶನ್ ನೋಡ್ಕೊಂಡು ಕೂಡಲೇ ಈ ಅದರ ಸ್ಪೆಸಿಫಿಕ್ ಸಬ್ಜೆಕ್ಟ್ ಬರುತ್ತೆ ಸರ್. ಕೆಲವೊಂದು ಈ ಭೂ ಸುಧಾರಣೆ ಆಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು, ಆಮೇಲೆ ಇನ್ನು ಸುಮಾರು ಬರ್ತದೆ ಸರ್ ಅವ್ರಿಗೆ ಸ್ಪೆಸಿಫಿಕ್. ಅವೆಲ್ಲನೂ ಸುಮಾರು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಮೊದಲು ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಏನು ಮಾಡಿಬಿಟ್ಟೆ ಓಲ್ಡ್ ಕ್ವಶನ್ ಪೇಪರ್ ಹೋದೆ ಸರ್. ನಾನು ಕೆ ಪಿ ಎಸ್ ಸಿ ಅವರು ಇಲ್ಲಿವರೆಗೂ ಏನು ನಡೆಸಿದಾರಲ್ಲ ಗ್ರೂಪ್ ಸಿಗೆ ಅಂತೇಳಿ ಫಸ್ಟು ಕ್ವಶನ್ ಪೇಪರ್ ತೊಗೊಂಡೆ. ಫಸ್ಟಿಗೆ ತೊಗೊಂಡು ನೋಡ್ತಾ ಹೋದೆ ಸರ್ ಸುಮ್ಮನೆ. ಯಾವ ಕ್ವಶನ್ ಎಲ್ಲಿಂದ, ಭೂ ಸುಧಾರಣೆಯಿಂದ ಎಲ್ಲಿ ಬಂದಿದೆ, ಪಂಚಾಯತ್ ಸಿಸ್ಟಮ್ ಮೇಲೆ ಎಲ್ಲಿಂದ ಬಂದಿದೆ, ಸಹಕಾರ ಸಂಘದ ಮೇಲೆ ಕ್ವಶನ್ ಬಂದಿದೆ. ಈ ಥರ ನೋಡ್ತಾ ಹೋದಂಗೆ ನನಗೆ ಅವಾಗ ಗೊತ್ತಾಗಿದ್ದು, ಬೇಸಿಕ್ ಅಂದರೂ ಎಲ್ರಿಗೂ ಕಾಮನ್. ಪಿ ಎಸ್ ಐಗೂ ಅದೇ ಬೇಸಿಕ್ ಇರುತ್ತೆ, ಸಿ ಟಿ ಐಗೂ ಅದೇ ಬೇಸಿಕ್ ಇರುತ್ತೆ. ಬಟ್ ಇಲ್ಲಿ ಚೇಂಜ್ ಆಗ್ತಿರೋದು ಏನಪ್ಪ ಅಂದರೆ, ನನ್ನ ಟ್ರ್ಯಾಕಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಾಗ್ತಾ ಇರೋದು, ಒಂದು ನಾನು ಸಹಕಾರ ಸಂಘಗಳು ಓದ್ಕೋಬೇಕು, ಭೂ ಸುಧಾರಣೆಗಳು ಓದ್ಕೋಬೇಕು, ಪಂಚಾಯತ್ ಸಿಸ್ಟಮ್ ಓದ್ಕೋಬೇಕು, ಮತ್ತು ಇನ್ನೂ ಕೆಲವು ಸೋಸಿಯಾಲಜಿ ಸಮಾಜಶಾಸ್ತ್ರದ ಕೆಲವೊಂದು ಕ್ವಶನ್ಗಳು ಬರ್ತಾ ಇವೆ. ಅವೆಲ್ಲನೂ ನಾನು ಇಲ್ಲಿ ಓದ್ಕೋಬೇಕಂತ ಗೊತ್ತಾಯ್ತು ನನಗೆ. ಮೊದಲು ನಾನು ಒಂದು 2 ಸರಿ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಫಸ್ಟಿಗೆ ಸಾಲ್ವ್ ಮಾಡ್ಕೊಂಡೆ. ಗ್ರೂಪ್ ಸಿ ಕೆ ಪಿ ಎಸ್ ಸಿ ಅವರು ಎಷ್ಟು ಕ್ವಶನ್ ಪೇಪರ್ ನಡೆಸಿದಾರಲ್ಲ ಅಷ್ಟು ನೋಡ್ಕೊಂಡೆ ಫಸ್ಟಿಗೆ. ನೋಡ್ಕೊಂಡ ಮೇಲೆ ಏನು ಮಾಡಿದೆ, ಸ್ಪೆಸಿಫಿಕ್ ಅಂದರೆ ಇಲ್ಲಿವರೆಗೂ ನಾನು ಪಿ ಎಸ್ ಐ ಓದಬೇಕಾದ್ರೇ ಬೇಸಿಕ್ ಎಲ್ಲ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು ಓದಬೇಕಾಗಿರೋದು ಒಂದು ಜಿ ಕೆ ಪೇಪರ್ಗೋಸ್ಕರ ಸ್ಪೆಸಿಫಿಕ್ ಸಬ್ಜೆಕ್ಟ್ ಓದ್ಕೋಬೇಕು, ಬಿಟ್ಟರೆ ಕಮ್ಯುನಿಕೇಷನ್ ಓದ್ಕೋಬೇಕು. ಇವೆರಡೇ ನನ್ನ ಹತ್ರ ಇರ್ತಿದ್ದೆ. ನಾನು ಮಾಡಬೇಕಾಗಿರೋದು ಇದಿಷ್ಟು. ಇವಾಗ ಕ್ವಶನ್ ಪೇಪರ್ ನೋಡ್ಕೊಂಡ್ಮೇಲೆ ನಾನು ಈ ಭೂ ಸುಧಾರಣೆ ಮೇಲೆ ಸುಮಾರು ನಾನೇ ಹೇಳ್ತೀನಿ ಸರ್, ಸತೀಶ್ ಜೋಗ ಸರ್ ಅಂತ ಕ್ಲಾಸ್ ಮಾಡಿದರು, ನನಗೆ ತುಂಬ ಹೆಲ್ಪ್ ಆಯಿತು. ಅವರು ಕ್ಲಾಸ್ ನೋಡಿಕೊಂಡು ಸಪ್ರೇಟ್ ಬುಕ್ ನೋಟ್ಸ್ ಎಲ್ಲ ಮಾಡಿಕೊಂಡೆ ಭೂ ಸುಧಾರಣೆ ಮೇಲೆ, ಹಾಗೆ ಸಹಕಾರ ಸಂಘದ ಮೇಲೆ. ಅಂದರೆ ಬುಕ್ಸ್ ಅಂತ ಅದಕ್ಕಂತ ಓದಿಲ್ಲ, ಯಾವುದೋ ಯೂಟ್ಯೂಬಲ್ಲಿ ಕ್ಲಾಸ್ನ ಹೊಡ್ಕೊಂಡು ಯಾರು ಕ್ಲಾಸ್ ಮಾಡಿರ್ತಾರಲ್ಲ ಆ ಕ್ಲಾಸನ್ನು ನೋಡಿಕೊಂಡು ನೋಟ್ಸ್ ಮಾಡ್ಕೊಂಡು ಒಂದು ಬುಕ್ ರೆಡಿ ಮಾಡ್ಕೊಂಡೆ. ಸ್ಪೆಸಿಫಿಕ್ ಮಾತ್ರ ಅಂತ ಒಂದು ಬುಕ್ ರೆಡಿ ಮಾಡಿದೆ, ನಾನೇ ಬರ್ಕೊಂಡು ಎಲ್ಲನೂ ಗೂಗಲಲ್ಲಿ ರಿಸರ್ಚ್ ಮಾಡಿಕೊಂಡು. ಆಮೇಲೆ ಪಂಚಾಯತ್ ಸಿಸ್ಟಮ್ ಅಂತೂ ನಮ್ಮ ಕಾನ್ಸ್ಟಿಟ್ಯೂಷನ್ ಓದಿರ್ತೀವಿ, ಅದರಲ್ಲಿ ಇನ್ಡೆಪ್ತ್ ಓದ್ಕೊಂಡೆ. ಸ್ವಲ್ಪ ಆರ್ಟಿಕಲ್ಸು ಅದರಲ್ಲಿ ಪ್ರಕರಣಗಳಂತ ಬರ್ತಾವೆ, ಅವೆಲ್ಲ ನೋಡಿಕೊಂಡು ಎಷ್ಟು ಅಂದರೆ ಓಲ್ಡ್ ಕ್ವಶನ್ಗಳು ಹೆಂಗಾಗ್ಯಾವ, ಯಾವ ಪ್ರಕರಣ ಕೇಳ್ಯಾರ, ಅದ್ರ ಮೇಲೆ ನಾನು ಏನು ಓದಬೇಕಂತೇಳಿ ನೋಡಿಕೊಂಡು ಒಂದು ಬುಕ್ ನಾನೇ ಒಂದು ಸ್ಪೆಸಿಫಿಕ್ ಅಂತ ಒಂದು ಬುಕ್ ಮಾಡ್ಕೊಂಡೆ ಸರ್. ಅದು ಬುಕ್ ಭಾಳ ಹೆಲ್ಪ್ ಮಾಡ್ತು ನನಗೆ. ಆಮೇಲೆ ಜೊತೆಗೆ ಈ ಕಮ್ಯುನಿಕೇಷನ್ ಅಂತ ಬಂದುಬಿಟ್ರೆ ನಾನು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ 3 ಬರುತ್ತೆ ಸರ್. ಎಸ್. ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಕಾಮನ್ ಸರ್. ಒಂದು 2 ತಿಂಗಳು ಓದಿದ್ರೆ ನಾವು ಓದ್ಕೋಬೋದು. ಇಲ್ಲಿ ಪ್ರಾಬ್ಲಮ್ ಎಲ್ಲ ಏನಾಗುತ್ತೆ ಅಂದರೆ, ಕಮ್ಯುನಿಕೇಷನಲ್ಲಿ ಈ ಗ್ರಾಮರ್ ವಿಷಯದಲ್ಲಿ ಇದು ವೆಕ್ಯಾಬ್ಯುಲರಿ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕನ್ನಡನೇ ಇರಲಿ, ಇಂಗ್ಲೀಷೇ ಇರಲಿ, ಅದಕ್ಕೆ ತುಂಬಾ ಇದು ಇರ್ಬೇಕು ಸರ್. ಮುಂಚೆಯಿಂದನೇ ಸ್ಟ್ರಾಂಗ್ ಇರಬೇಕು ವೆಕ್ಯಾಬ್ಯುಲರಿಗೆ. ಒಂದು 4-5 ತಿಂಗಳಲ್ಲಿ ಓದ್ಬಿಟ್ಟು ನಾನು ವೆಕ್ಯಾಬ್ಯುಲರಿ ಮಾಡ್ಕೋತಂದ್ರೆ ಆಗಲ್ಲ. ನನಗೆ ಅಲ್ಲಿ ವಿಷಯದಲ್ಲಿ ಏನು ಕೈ ಹಿಡಿತಂದ್ರೆ, ನಾನು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನನಗೆ ಈ ಕ್ಲಾಸ್ ನೋಡ್ತಿರ್ಬೇಕಾದ್ರೆ ನಿಮ್ಮ ಕ್ಲಾಸ್ ಎಷ್ಟು ಸರಿ ನೋಡಿದ್ದೀನಿ ಟ್ರಾನ್ಸ್ಲೇಷನ್ಗೆ, ಏನು ಹೇಳ್ತಾರೆ ವೆಕ್ಯಾಬ್ಯುಲರಿ ಸ್ಟ್ರಾಂಗ್ ಇರಬೇಕು ಅಂತ. ಹೌದು. ಸೆಂಟೆನ್ಸ್ ಕ್ರಿಯೇಷನ್ ಮಾಡ್ಬೇಕಾದ್ರೆ ವೆಕ್ಯಾಬ್ಯುಲರಿ ಸ್ಟ್ರಾಂಗ್ ಬೇಕಾ? ವೆಕ್ಯಾಬ್ಯುಲರಿ ನೆನಪಾಗಲಿಲ್ಲ ಅಂದರೆ ನೀನು ಏನು ಸ್ಟ್ರಾಂಗ್ ಅಲ್ಲಿ ಸೆಂಟೆನ್ಸ್ ಹೆಂಗೆ ರಚನೆ ಮಾಡ್ತೀಯ? ಆಗಲ್ಲ. ನಾನು ಏನು ಮಾಡ್ಕೊಂಡ್ಬಿಟ್ಟೆ, ನೀವು ಹೇಳ್ತಾ ಇದ್ರಿ ಈ ಹಿಂದೂ ನ್ಯೂಸ್ ಪೇಪರ್ ಓದಬೇಕು ಅಥವಾ ಒಂದು ಯಾವುದೋ ನ್ಯೂಸ್ ಪೇಪರ್ ಓದ್ಕೋಬೇಕು, ಓದಬೇಕಾದ್ರೆ ನೀವು ಈ ಅಲ್ಲಿ ಬರ್ತಕ್ಕಂಥ ಈ ಚಲೋ ಅದರ ಬೇರೆ ಡಿಫಿಕಲ್ಟ್ ವರ್ಡ್ಸನ್ನು ತೊಗೊಂಡ್ಬಿಟ್ಟು ನೋಟ್ಸ್ ಅದನ್ನು ಬರೆದಿಟ್ಕೊಂಡು ಟ್ರಾನ್ಸ್ಲೇಷನ್ ಮಾಡಿಕೊಂಡು ಒಂದು ಬುಕ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಅದು ಮಾಡಿದ್ದೆ ಸರ್. 1-2 ವರ್ಷ ನಾನು ಏನು ಮಾಡಿದ್ದೆ, ನನಗೂ ಕನ್ನಡ ಮೀಡಿಯಂ ಹುಡುಗ, ನಾನು
ಫಸ್ಟಿಗೆ ನಮಗೂ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಂದರೆ ಈ PSI ಅಂದ್ಕೊಳ್ಳಿ ಟ್ರಾನ್ಸ್ಲೇಷನ್ ಇರುತ್ತಪ್ಪ ಇಂಗ್ಲೀಷ್ ಇರುತ್ತೆ ಅಂತ ಎಲ್ರಿಗೂ ಬರುತ್ತೆ. ಟ್ರಾನ್ಸ್ಲೇಷನ್ ಹೆಂಗೆ ಮಾಡೋದು ಅದು ಅಂತ ಹೇಳಿ, ನಾವು ಬರಂಗೇ ಇಲ್ಲ ಅದು ಅಂತೇಳಿ ನನಗೂ ಅದೇ ಇತ್ತು. ನಾನು ಏನು ಮಾಡಿದೆ, ಡೈಲಿ ಒಂದೇ ಪ್ಯಾರ ಓದ್ತಿದ್ದೆ. ದ ಹಿಂದೂಲ್ಲಿ ಒಂದೇ ಪ್ಯಾರ ಓದೋದು, ಒಂದು ಪ್ಯಾರ ಓದೋದು. ಅಲ್ಲಿ ಯಾವುದಾದ್ರು ಟಫ್ ವರ್ಡ್ ಬಂದರೆ, ಡಿಫಿಕಲ್ಟ್ ವರ್ಡ್ ಅನ್ನೋದು ಬಂದರೆ ಅದನ್ನು ನೋಡೋದು, ಅದನ್ನ ಸರ್ಚ್ ಮಾಡೋದು, ಟ್ರಾನ್ಸ್ಲೇಟ್ ಮಾಡೋದು, ಅದನ್ನ ಬುಕ್ಕಲ್ಲಿ ಬರೋದು. ಒಂದು 5 ರಿಂದ 10 ವರ್ಡ್ ಡೈಲಿ, ಒಂದು 5 ವರ್ಡ್ ಅವ್ರು ಮಿನಿಮಮ್ ಬರ್ತಿದ್ದೆ. ಒಂದು ದಿನ 5 ವರ್ಡು. ಹಿಂಗೆ ಬರ್ತಾ ಸರಿ ಸುಮಾರು ಒಂದು 2,000 ವರ್ಡ್ ವೆಕ್ಯಾಬ್ಯುಲರಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ದ ಹಿಂದೂದಿಂದ. ಅದನ್ನು ವೆಕ್ಯಾಬ್ಯುಲರಿ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟಿತ್ತು ನಂದು. ಈ ಕಮ್ಯುನಿಕೇಷನ್ ಪೇಪರ್ಸ್ ಏನೋ ನಮ್ಮ ವೆಕ್ಯಾಬ್ಯುಲರಿ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಚಲೋ ವರ್ಡ್ಗಳೆಲ್ಲ ಸ್ವಲ್ಪ ನೆನಪುಳಿದ್ಬಿಟ್ಟಿತ್ತು. ಅದು ನನ್ನ ಕೈ ಹಿಡಿತು ವೆಕ್ಯಾಬ್ಯುಲರಿಗೆ. ಅದು ಸ್ವಲ್ಪ ಕಮ್ಯುನಿಕೇಷನಲ್ಲಿ ಎಲ್ರಿಗೂ ಹೊಡ್ತಾ ಬೀಳೋದು. ಈ ಸಿನಾನಾಮ್ಸು ಆ್ಯಂಟೋನಾಮ್ಸು ಎಲ್ಲೆಲ್ಲೂ ಕೇಳ್ಬಿಟ್ಟಿರ್ತಾರೆ. ಹೌದು, ಅದು ಗೊತ್ತೇ ಆಗಲ್ಲ ಹುಡುಗರಿಗೆ. ಅದಕ್ಕೆ ಏನು ಬೇಕು, ಒಂದು ನನಗೆ ಅನ್ಸೋ ಮಟ್ಟಿಗೆ ಫಸ್ಟು ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ನೋಡ್ಕೊಂಡ್ಬಿಡೋದು. ಸಿನಾನಾಮ್ಸ್ ಆ್ಯಂಟೋನಾಮ್ಸ್ ಏನೋ ಬಂದಿದೆ ಅಂತೇಳಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಅವೇ ರಿವಿಷನ್ ಅವೇ ರಿಪೀಟ್ ಆಗ್ತಿರ್ತಾವೆ. ಸಿನಾನಾಮ್ಸ್ ಆ್ಯಂಟೋನಾಮ್ಸ್ ವಿಷಯದಲ್ಲಿ ಅವೇ ರಿಪೀಟ್ ಆಗ್ತಾವೆ. ಅದನ್ನು ಮಾಡ್ಕೋಬೋದು. ಜೊತೆಗೆ ಈ ಥರ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡು ಟ್ರಾನ್ಸ್ಲೇಟ್ಗೂ ಆಯಿತು, ಟ್ರಾನ್ಸ್ಲೇಷನ್ಗೂ ಆಯಿತು, ಜೊತೆಗೆ ನಿಮಗೆ ವೆಕ್ಯಾಬ್ಯುಲರಿ ಆಯಿತು. ಮಾಡಿಕೊಂಡು ಡೈಲಿ ನೋಟ್ಸ್ ಮಾಡಿದ್ರೆ ಒಳ್ಳೇದು ಸರ್. ಅದು ಕೂಡ ಕೈ ಹಿಡಿಯುತ್ತೆ. ಹಿಂಗೆ ಮಾಡ್ಕೊಂಡು ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ವೆಕ್ಯಾಬ್ಯುಲರಿ, ಆಮೇಲೆ ಕನ್ನಡ ಇವು ಅದರಲ್ಲಿ ಬರುತ್ತೆ ಸಿಲೆಬಸ್ಸು. ಅದಕ್ಕಂತ ಬುಕ್ಸು ಸಿಗುತ್ತೆ. ಈಗ ನಾನು ಒಂದು ಆಥರ್ ಬುಕ್ ತೊಗೊಂಡು ಓದಿದ್ದೆ ಆ ಟೈಮಲ್ಲಿ, ಅದು ಓದಿದೆ. ಆಮೇಲೆ ಇದು ಇಂಗ್ಲೀಷ್ಗೆ ಮಾವಳಿ ಸರ್ದು ಬುಕ್ ಅಂತೂ ಬಂದಿತ್ತು, ಮಾವಳಿ ಪಬ್ಲಿಕೇಶನ್ ಸರ್ ಬುಕ್ ಅಂತೇಳಿ. ಅದು ಚೆನ್ನಾಗಿದೆ ಸರ್ ನನಗೆ ಇಂಗ್ಲೀಷ್ಗೆ. ನಾವು ಅಂದರೆ ಬೇಸಿಕ್ ಗ್ರೂಪ್ ಸಿಗೆ ಎಷ್ಟು ಬೇಕಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿದ್ರು ಅವರು ಗ್ರಾಮರ್ ಎಲ್ಲನೂ. ಅಲ್ಲಿ ನೋಡಿಕೊಂಡು ನಾನು ಅದನ್ನ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಕನ್ನಡ ಮತ್ತು ಇಂಗ್ಲೀಷ್ಗೆ. ಕಂಪ್ಯೂಟರ್ ಬಂದುಬಿಟ್ರೆ, ಕಂಪ್ಯೂಟರ್ ಸ್ವಲ್ಪ ನಮ್ಮದು BCom ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಒಂದು 4-5 ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಸಬ್ಜೆಕ್ಟ್ ಓದ್ಕೊಂಡಿದ್ವಿ ನಾವು. ಅದು ಆಮೇಲೆ ನಾವು ಏನು ಮಾಡಿಬಿಟ್ಟೆ, ಮುಂದೆ ಈ ಸಿಲೆಬಸ್ ನೋಡ್ಕೊತ ಕಂಪ್ಯೂಟ್ರಲ್ಲಿ ಏನಿದೆ ಅಂತ ನೋಡ್ಕೊತ ಹೋಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಬೇಸಿಕ್ ಏನು ಕಂಪ್ಯೂಟರ್ ಕೇಳ್ತಾ ಇದ್ದಾರೆ, MS ಆಫೀಸ್ ಮೇಲೆ ಏನು ಬರ್ತಾ ಇದೆ, MS ಎಕ್ಸೆಲ್ ಮೇಲೆ ಏನು ಬರ್ತಾ ಇದೆ ಕ್ವಶನ್ಸು, ಎಲ್ಲಿಲ್ಲದೆ ಕ್ವಶನ್ ಆಗ್ತಾ ಇದೆ, ಈ ಲ್ಯಾಂಗ್ವೇಜ್ ಮೇಲೆ ಏನು ಬರ್ತಾ ಇದೆ ಅಂತೇಳಿ ಒಂದು ಅರಿಯನ್ ಪಬ್ಲಿಕೇಶನ್ಸ್ ಅಂತ ಬುಕ್ ಇತ್ತು ನನ್ನ ಹತ್ರ. ಆ ಬುಕ್ಕನ್ನು ಓದ್ಕೊಂಡೆ. ಯಾವ ಬುಕ್ ಇತ್ತು ಅದನ್ನೇ ಓದ್ತಿದ್ದೆ. ಬುಕ್ಕನ್ನು ಓದ್ಕೊಂಡು ಜಾಸ್ತಿ ಕ್ಲಾಸ್ ಕೇಳಿದೆ ಕಂಪ್ಯೂಟರ್ ಮೇಲೆ. ಒಂದು ಅರ್ಧ ಅಷ್ಟೇ ಬುಕ್ ಓದಿದ್ದು ನಾನು. ಯಾಕಂದರೆ ಪ್ರಾಕ್ಟಿಕಲ್ ಕಣ್ಣು ಮುಂದೆ ಅದು ಕಾಣಬೇಕು. ಹಾಗಾಗಿ ಹೇಳ್ಬೇಕು ಸರ್, ಅಮರೇಶ್ ಪೋತ್ನಾಳ್ ಸರ್ ಅಂತ ಕ್ಲಾಸ್ ಮಾಡ್ತಾರೆ, IIT ಸರ್. ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಸರ್, ಈ ಓಲ್ಡ್ ಆಗಿರೋ ಕ್ವಶನ್ ಪೇಪರ್ ತೊಗೊಂಡ್ಬಿಟ್ಟು ಅಲ್ಲಿ ಈಗ ಕ್ವಶನ್ ಓದ್ತಾರೆ. ಕ್ವಶನ್ ಓದಿದ್ಮೇಲೆ 4 ಆಪ್ಷನ್ ಇರುತ್ತಲ್ಲ, 4 ಆಪ್ಷನನ್ನು ತೋರಿಸ್ತಾರೆ ಸ್ಕ್ರೀನ್ ಶೇರ್ ಮಾಡಿಬಿಟ್ಟು. ಇದು ಆಪ್ಷನ್ MS Word ಇಲ್ಲಿದೆ, ಇದು ಇಲ್ಲಿದೆ. ನೀವು ಇದು ಆಪ್ಷನ್ಗೆ ಇದು ಕ್ವಶನ್ ಇಲ್ಲಾಗಿದೆ, ಇದು ಹಿಂದೆ ಹಿಂಗೆ ಕ್ವಶನ್ ಆಗಿದೆ, ಇದು ಹಿಂಗಾಗೈತೆ ಇದು ಕ್ವಶನ್ ಮುಂದ್ಗಡೆ. ಸೊ ಮುಂದೆ ಹಿಂಗೆ ಆಗ್ಬೋದು, ನೀವೆಲ್ಲ ಪ್ರಿಪೇರ್ ಮಾಡ್ಕೊಡಪ್ಪ. ಇದು ಇಲ್ಲಿದೆ ನೋಡಿದ್ರೆ ಪ್ರಾಕ್ಟಿಕಲ್ ನಮ್ಗೆ ಯಾವಾಗ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತಾರಲ್ಲ ಅದು ನೆನಪುಳಿಬಿಡುತ್ತೆ. ಹೌದು, ಕರೆಕ್ಟ್. ಈ ಕ್ವಶನ್ ಹಿಂಗಾಗಿತ್ತು ಸರ್, ಅವತ್ತು ಹಿಂಗೆ ತೋರಿಸಿದ್ರು ಅಂತೆಲ್ಲ ನೆನಪುಳಿ. ಅದನ್ನು ತುಂಬ ಕೈ ಹಿಡಿತು ಸರ್. CTI ಎಕ್ಸಾಮಲ್ಲಿ ಆಯಿತು, ಎಲ್ಲ ಕಮ್ಯುನಿಕೇಷನ್ ಎಕ್ಸಾಮ್ ಬರ್ದಲ್ಲ ಅದರೆಲ್ಲರೂ ನನಗೆ ಕೈ ಹಿಡಿತು. ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೆ. ವಿತ್ ಎಕ್ಸ್ಪ್ಲನೇಷನ್ ಎಲ್ಲನೂ MS ಯಾವುದೇ ಕಾನ್ಸೆಪ್ಟ್ ಇರಲಿ ಕಂಪ್ಯೂಟರ್ ತಿಳ್ಕೊಂಡ್ಬಿಟ್ಟಿದ್ದೆ. ಅದು ಹೆಲ್ಪ್ ಮಾಡ್ತು ಸರ್. ಹಿಂಗೆ ನಾನು ಒಂದು ಹೇಳ್ತಿದ್ದೆ, ಹುಡುಗರು ಹೇಳ್ತಿದ್ದೆ, ಕಂಪ್ಯೂಟರ್ ನೀವು ಕಲಿಬೇಕಾದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಕಂಪ್ಯೂಟರ್ ಕಲಿಬೇಕಾದ್ರೆ ಪ್ರಾಬ್ಲಮ್ ಏನಾಗುತ್ತೆ, ಅವರಿಗೆ ಅಪ್ಲಿಕೇಶನ್ಸ್ ಗೊತ್ತಿರಲ್ಲ. ಎಸ್ಪೆಷಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು BA ಬ್ಯಾಕ್ಗ್ರೌಂಡ್ ಅವ್ರಿಗೆ, ಮತ್ತು ಈ ಸೈನ್ಸ್ ಅವರು ಸ್ವಲ್ಪ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಏನು ಹೇಳ್ತಿದ್ದೆ, ನಿಮ್ಮ ಹತ್ರ ಒಂದು 20,000ಕ್ಕೆ ಒಂದು 10 ರಿಂದ 20,000ಕ್ಕೆ ಒಂದು ಲ್ಯಾಪ್ಟಾಪ್ ಸಿಗುತ್ತೆ. ಲ್ಯಾಪ್ಟಾಪ್ ತಂದುಬಿಟ್ಕೊಂಡು Ctrl+C ಅಂದ್ರೇನು, Ctrl+V ಅಂದ್ರೇನು, ಅಥವಾ ಮನೇಲಿ ಒಂದು PC ಇತ್ತು ಅಂದರೆ Ctrl+Z ಅಂದ್ರೇನು, Ctrl+ANDO ರೀಡೋ, ಇವೆಲ್ಲ ನೀವು ಪ್ರಾಕ್ಟಿಕಲಾಗಿ ಯೂಸ್ ಮಾಡಿ. ಮತ್ತು ಆ ಸ್ಕ್ರೀನ್ಗಳು ನೋಡಿದ್ರೆ ನಿಮಗೆ ಅವರು ಏನು ಸರ್ ತೋರಿಸಿದಾಗ ಪ್ರಾಕ್ಟಿಕಲಾಗಿ ಗೊತ್ತಾಗ್ತಿದ್ದು. ಅದೇ ರೀತಿ ನಾವು ಕ್ವಶನ್ ಪೇಪರ್ ನೋಡಿದಾಗ ಆಯ್ತು, ಈಗ ಕಾಲಮ್ ಅಂದ್ರೇನು, ರೋ ಅಂದ್ರೇನು, ಎಷ್ಟು ಸ್ಲೈಡ್ಸ್ ಇರುತ್ತೆ, ಸ್ಲೈಡ್ಸ್ ಅಂದ್ರೇನು, ಇವನ್ನೆಲ್ಲ ಪ್ರಾಕ್ಟಿಕಲಾಗಿ ನೋಡಿದಾಗ ನಮಗೆ ಬೇಗ ಇದಾಗುತ್ತೆ. ತುಂಬ ವಿದ್ಯಾರ್ಥಿಗಳಿಗೆ ನಾನು ಅದನ್ನು ಹೇಳ್ತಾರೆ, ಕಮ್ಯುನಿಕೇಷನ್ ಪೇಪರ್ ಓದ್ಬೇಕಾದ್ರೆ ತುಂಬ ಈಸಿ. ಕನ್ನಡ ಇಂಗ್ಲೀಷ್ ಹೇಳ್ದಂಗೆ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಇದ್ದು, ಗ್ರಾಮರ್ ಸ್ಟ್ರಾಂಗ್ ಇತ್ತು ಅಂತಂದರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಈಗ ಹಾಗಾಗಿ ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಒಂದಷ್ಟು ಬೇಕು. ಆಮೇಲೆ ಸಿಲೆಬಸ್ ಅಷ್ಟೊಂದು ಇರಲ್ಲ. ಕಂಪೇರಿಟಿವ್ಲಿ GS ಸ್ಕೂಲ್ಸ್ ಸಿಲೆಬಸ್ ಇರುತ್ತೆ, ಕಡಿಮೆ ಸಿಲೆಬಸ್ ಇರುತ್ತೆ. ಕಡಿಮೆ ಸಿಲೆಬಸ್ ಫಸ್ಟು ನನ್ನ ಏನೋ CT ಓದೋರಿಗೆ ನಾನು ಹೇಳೋದೇನೆಂದರೆ, ಫಸ್ಟ್ ಕಮ್ಯುನಿಕೇಷನ್ ಪೇಪರ್ ಸ್ಟಾರ್ಟ್ ಮಾಡಿ, ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ GS ಓದಿ. GS ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಮತ್ತು GS ಬಗ್ಗೆ ಏನು ಹೇಳ್ತೀಯಾ ಅಂತ? GS ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೆ? GS ಅದೇ ಸರ್, ನಾನು ಈಗ CTI ಅಂತ ಬಂದರೆ GS ಮುಂಚೆ ಓದಿದ್ದೆ. ಎಕ್ಸಾಮ್ಸ್ಗೆ ಹೆಲ್ಪ್ ಆಗಂಗೆ, ಹೆಲ್ಪ್ ಆಗುವಂಗೆ ಈ ಬೇಸಿಕ್ ಎಲ್ಲನೂ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಎಲ್ಲ ಥರ ಸ್ವಲ್ಪ ಸಣ್ಣ ನೋಟ್ಸ್ ಮಾಡ್ಕೊಂಡು ಗಾಡಿಯಲ್ಲಿ ಹಚ್ಕೊಂಡ್ಬಿಟ್ಟು ಏನು ಬೇಕಾದ್ನೆಲ್ಲ ಮಾಡ್ಕೊಂಡಿದ್ದೆ. ಈ GK ವಿಷಯದಲ್ಲಿ CTI ಅಂತ ಬಂದರೆ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ಒಂದು ತಿಂಗಳು ಚೆನ್ನಾಗಿ ಮಾಡಿದೆ. ಓಕೆ, ಸಪ್ರೇಟ್ ನೋಟ್ಸ್ ಮಾಡಿಕೊಂಡು ಈ ಸೆಕೆಂಡ್ PUC ಸಮಾಜಶಾಸ್ತ್ರ ಬುಕ್ ಓದ್ಕೊಂಡ್ಬಿಟ್ಟು, ನಮ್ಮ ತಂಗಿದೊಂದು ಬುಕ್ ಇತ್ತು ಸರ್, ಸಮಾಜಶಾಸ್ತ್ರ ಅಂತೇಳಿ. ಅಲ್ಲಿ ಬುಕ್ ಎಲ್ಲ ಅವ್ರು ಕಲಿಬೇಕಾದ್ರೆ ಒಂದು 7-8 ವರ್ಷ ಬುಕ್ ಇದೆ, ಅದನ್ನ ತೆಗೋದು ಅದರಿಂದೆಲ್ಲ
ನೋಟ್ಸ್ ಅದನ್ನು ಮೊದಲು ಓದ್ತಿದ್ದೆ, ಈ ಕ್ವಶನ್ ಬಂದಿದ್ದಿಲ್ಲ ನೋಡ್ತಿದ್ದೆ, ಬಂದಿತ್ತಾ ಆ ಬುಕ್ ಓದ್ತಾ ಇದ್ದೆ, ಇಲ್ಲ ಆ ಬುಕ್ ತೆಗೆದಿಟ್ಬಿಟ್ಟಿರ್ತೀನಿ. ಹಾಗಾಗಿ ಆ ಗೌರ್ಮೆಂಟ್ ಬುಕ್ ಸರ್ ಅಲ್ಲಿರೋ ಕ್ವಶನ್ ತುಂಬಾ ಬಂದಿತ್ತು. ಅದನ್ನ ನಾನು ನೋಡ್ಕೊಂಡ್ಬಿಟ್ಟು ಸಮಾಜಶಾಸ್ತ್ರ ಓದಿದೆ. ಹಾಗೆ ಈ ಸ್ಪೆಸಿಫಿಕ್ ಎಲ್ಲ ಪಂಚಾಯತ್ಸು ಅದು ಇದು ಏನು ಸ್ಪೆಸಿಫಿಕ್ ಇದೆಯಲ್ಲ ಎಲ್ಲಾನು ನೋಡ್ಕೊಂಡು ಅದೊಂದು ಬುಕ್ಕು ಜೊತೆಗೆ ಇದು ನಾನು ಏನು ವಾಲ್ ರೀಡಿಂಗ್ ಅಂತ ಹಾಕೊಂಡು ಎಲ್ಲ ನೋಟ್ಸ್ ಮಾಡ್ಕೊಂಡಿದ್ನಲ್ಲ ಇದು ಜೊತೆಗೆ ಇನ್ನೂ ಏನಾದ್ರು ಉಳ್ಕೊಂಡಿರುತ್ತಲ್ಲ. ಈಗ ಮತ್ತೆ ಇನ್ನೊಂದು ಏನಾಗುತ್ತೆ ಸರ್, ಈ KPSC ವಿಷಯದಲ್ಲಿ ಏನಾಗುತ್ತೆ, KPSC ಎಕ್ಸಾಮ್ ಮಾಡಿಸೋದ್ರಿಂದ ಈ ಕರ್ನಾಟಕ ರಿಲೇಟೆಡ್ ಜಾಸ್ತಿ ಕೇಳ್ತಾರೆ. ಕರೆಕ್ಟ್. ಈ ಕರ್ನಾಟಕ ಜಿಯೋಗ್ರಫಿ ಒಂದು ವಿಷಯ ಬಂದ್ಬಿಟ್ರೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಜಾಸ್ತಿ ಮಾಡ್ತಾರೆ ಕ್ವಶನ್ಸ್. ಹೌದು. ಕರ್ನಾಟಕದಲ್ಲಿ ಹಿಸ್ಟ್ರಿ ಅಂತ ಬಂದ್ಬಿಟ್ರೆ ಕರ್ನಾಟಕ ಹಿಸ್ಟ್ರಿಗೆ ಜಾಸ್ತಿ ಕೇಳೋದು. ಈ ಹೊಯ್ಸಳ ಗಂಗರು ಈ ಕರ್ನಾಟಕದಲ್ಲಿ ಏನಿದೆ ಜಾಸ್ತಿ ಇದ್ರ ಮೇಲೆ ಫೋಕಸ್ ಮಾಡೋದು ಅವರು. ಹಿಂಗಾಗಿ ನಾನು ಅದು ನನಗೆ ಗೊತ್ತಾಗ್ಬಿಟ್ಟಿತ್ತು ಸರ್. ಕ್ವಶನ್ ಪೇಪರ್ ಫುಲ್ ಸಾಲ್ವ್ ಮಾಡಿಬಿಟ್ಟಿದ್ದೆ. ಇವ್ರು ಎಲ್ಲಿ ಸಾಲ್ವ್ ಮಾಡಿ ಹಾಕ್ತಾ ಇದ್ದಾರೆ ಕ್ವಶನ್ ಅಂತ ಗೊತ್ತಾಗ್ಬಿಟ್ಟಿತ್ತು. ಅವಾಗ ಏನು ಮಾಡ್ಬಿಡೋದು, ಈ CT ಎಕ್ಸಾಮ್ ಅಂತ ಏನು ಮಾಡಿಬಿಟ್ಟಿದೆ, ಕರ್ನಾಟಕ ಜಿಯೋಗ್ರಫಿ ಬುಕ್ಕನ್ನು ಮತ್ತೊಂದು ಎರಡು ಸಾರಿ ಎಕ್ಸ್ಟ್ರಾ ಓದ್ಕೊಂಡ್ಬಿಟ್ಟಿದ್ದೆ. ಕನ್ನಡ ಜಿಯೋಗ್ರಫಿ ಆಮೇಲೆ ಓಲ್ಡ್ ಕ್ವಶನ್ ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕರ್ನಾಟಕ ರಿಲೇಟೆಡ್ ಏನಿದ್ರು ಚೆನ್ನಾಗಿ ಮಾಡ್ಕೊಂಡು ಮತ್ತೆ ನೋಟ್ಸ್ ಮಾಡಿ ಇಟ್ಬಿಟ್ಟಿದ್ದೆ ಸೈಡ್ಗೆ. ಕರ್ನಾಟಕ ರಿಲೇಟೆಡ್ ಏನಾರು ನ್ಯೂಸಲ್ಲಿದ್ದರೆ ಅಥವಾ ಈ ಕರ್ನಾಟಕ ಹಿಸ್ಟ್ರಿಯಲ್ಲಿ ಈ ಹೊಯ್ಸಳ ಸಾಮ್ರಾಜ್ಯದೆಲ್ಲ ನಮ್ಮಲ್ಲಿ ನ್ಯೂಸಲ್ಲಿತ್ತು, ಪಾರಂಪರಿಕ ಸ್ಥಾನಗಳೆಲ್ಲ ಪಟ್ಟಿ ಪಡೆದಿತ್ತು ಆ ಟೈಮಲ್ಲಿ. ಇವೆಲ್ಲ ಹಿಂಗೆ ಯಾವ್ದಾದ್ರು ನ್ಯೂಸಲ್ಲಿದ್ದರೆ ಅದ್ರ ಬ್ಯಾಕ್ಗ್ರೌಂಡ್ ಎಲ್ಲ ಓದ್ಕೊಂಡ್ಬಿಡ್ತಿದ್ದೆ. ಈಗ ಏನೋ ಒಂದು ನ್ಯೂಸಲ್ಲಿದೆ ಹೊಯ್ಸಳ ಸಾಮ್ರಾಜ್ಯ ಅಂದರೆ ಅದರದ್ದು ಎಲ್ಲನೂ ಓದ್ಕೊಂಡ್ಬಿಡೋದು. ಹೀಗೆಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದ್ದೆ ಸರ್ ಅದಕ್ಕೆ ಅಂತೇಳಿ, CTI ಅಂತೇಳಿ. ಅದು ನನಗೆ ಹೆಲ್ಪ್ ಮಾಡ್ತು. ನಾನು ಮತ್ತೆ ಇನ್ನೊಂದು ನಾನು ಓದಬೇಕಾದ್ರೆ ಅನ್ಕೋತಿದ್ದೆ, ಈಗ ಹಿಂಗೆ ಏನೋ ಓದ್ತಾ ಹೋಗ್ತಾ ಇದ್ದೀನಿ, ಹೈಲೈಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಕ್ವಶನ್ ಹಿಂಗೆ ಆಗುತ್ತೆ ಅಂತೇಳಿ ನಾನು ಅನ್ಕೋತಿದ್ದೆ. ಈ ಕ್ವಶನ್ ಹಿಂಗೆ ಕ್ವಶನ್ ಬರಬಹುದು ಅಂತೇಳಿ. ಅದು ಹಂಗೇನೆ ಬರ್ತಾ ಇತ್ತು ಸರ್. ಅದು ನನ್ನ ಅದೃಷ್ಟ. ಅದೇ ಅಂದ್ರೆ ನೀನು ರಿವಿಷನ್ಸ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕ್ವಶನ್ ರಿವಿಷನ್ ಸರ್. ಇನ್ನೊಂದು ಕ್ವಶನ್ ಪೇಪರ್ ಸರ್ ಒಂದಂಗೆ ಆ ಓಲ್ಡ್ ಕ್ವಶನ್ ಪೇಪರ್ ನೋಡ್ಕೊಂಡ್ಬಿಟ್ಟಿದ್ವಲ್ಲ, 4-5 ಸರಿ ನೋಡ್ಕೊಂಡ್ಬಿಟ್ಟಿದ್ವಿ ಕ್ವಶನ್ ಪೇಪರ್ ಎಲ್ಲರೂ. ಅವಾಗ ಗೊತ್ತಾಗ್ಬಿಡ್ತಿತ್ತು ಈ ಕ್ವಶನ್ ಇಲ್ಲಿಂದ ಹಿಂಗೆ ಎತ್ತಬೇಕು, ಅವನು ಎತ್ತಿದ್ರೆ ಕ್ವಶನ್ ಇಲ್ಲಿಂದ ಎತ್ತಬೇಕು, ಹಿಂಗೆ ಎತ್ತಬೇಕು ಅಂತ ಗೊತ್ತಾಗ್ಬಿಡ್ತಿತ್ತು ನನಗೆ. ಆಟೋಮೆಟಿಕ್ ಅದನ್ನ ಹೈಲೈಟ್ ಮಾಡ್ಕೊಂಡ್ಬಿಟ್ರೆ, ಅದನ್ನ ಕಡೆ ನೋಟ್ಸ್ ಮಾಡಿ ಗೋಡೆ ಹಚ್ಕೊಂಡ್ಬಿಟ್ರೆ ಅದು ನನಗೆ ಹೆಲ್ಪ್ ಮಾಡ್ತಾನೆ ಇತ್ತು ಪಕ್ಕ. ಹಂಗಾಗಿ CTI ಚೆನ್ನಾಗಿ ಸ್ಕೋರ್ ಆಯ್ತು ಸರ್. ಎಷ್ಟನೇ ರ್ಯಾಂಕ್ ಬಂದ್ರಿ ನೀವು? 17ನೇ ನಂಬರ್ ಸರ್, 17th ರ್ಯಾಂಕ್. ಸ್ಕೋರ್ ಎಷ್ಟು ಆಯಿತು? ಅದು 149 ಆಯ್ತು ಸರ್. ಓಕೆ, ಟೋಟಲ್ ಎರಡು ಸೇರಿ ಸರ್. ಗುಡ್ ಸ್ಕೋರ್.